ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಆಷಾಢ ಮಾಸ ಸ್ಟಾರ್ಟ್ ಆಯ್ತಲ್ಲ, ಆಷಾಢದ್ದು ಮೊದಲನೇ ದಿನ ಆಯಿತಾ. ಸೊ ಇವತ್ತು ನಾನು ಅಮ್ಮ ಟೆಂಪಲ್ಗೆ ಹೋಗೋಣ ಅಂತ, ನಮ್ಮ ಮನೆ ಪಕ್ಕದಲ್ಲೇ ಒಂದು ಗಣಪತಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿದ್ದೀನಿ. ಇವತ್ತನ್ನ ಫುಲ್ ಡೇ ವಿಡಿಯೋ ಮಾಡಿ ತೋರಿಸೋಣ. ತುಂಬ ದಿನ ಗ್ಯಾಪ್ ಆಗಿತ್ತು, ಲಾಂಗ್ ವಿಡಿಯೋ ಮಾಡಿದೆ. ಇಯರಿಂಗ್ ಚೆನ್ನಾಗಿದೆಯಾ, ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ನಿನ್ನೆ ತೊಗೊಂಡಿರೋದು. ಇವತ್ತು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ. ಟೆಂಪಲ್ ಅಲ್ಲ ಮಾತ್ರ ಬುಧವಾರ ಹೊಸ ಬಟ್ಟೆ ಹಾಕೊಂಡ್ರಂತೆ ಗಾಯ್ಸ್. ವರ್ಷ ಪೂರ್ತಿ ನಿಮಗೆ ಹೊಸ ಬಟ್ಟೆನೇ ಹಾಕೊಳ್ಳೋ ಹಂಗಾಗತ್ತಂತೆ. ಇದು ನಮ್ಮ ಅಮ್ಮ ಹೇಳಿದ್ದು, ನನಗೆ ಗೊತ್ತಿಲ್ಲ. ಬಟ್ ನಾನು ಅದು ಫಾಲೋ ಮಾಡಿದಾಗಿನಿಂದ ನಾನು ತುಂಬ ಬಟ್ಟೆ ತಗೋತಾ ಇದ್ದೀನಿ. ಇದೊಂದು ಚೆನ್ನಾಗಿದೆಯಾ ಕುರ್ತಾ, ಕಾಟನ್ ಕುರ್ತಾ, ಶಾರ್ಟ್ ಕುರ್ತಾ, 400 ರೂಪೀಸ್ ಆಯಿತು. ನಿನ್ನೆ ಶಾಪಿಂಗ್ ಹೋಗಿದ್ವಿ, ಹಾಗೆ ತಗೊಂಡ್ವಿ. ಬನ್ನಿ, ಇವಾಗ ಲಿಯನ್ಗೆ ಸ್ನಾನ ಮಾಡಿಸಿಲ್ಲ. ಅವನಿಗೆ ಇವತ್ತು ನಮಗೆ ಬ್ಯಾಕ್ ವಾಟರ್ಗೆ ಹೋಗಬೇಕು, ಅಲ್ಲಿಂದ ಬಂದು ಸ್ನಾನ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಅಮ್ಮ ಇಬ್ಬರೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಬನ್ನಿ ಹೋಗೋಣ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಮೋಟಿವೇಶನ್ ಸಿಗುತ್ತೆ ಡೈಲಿ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಯಿತಾ? ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಹಂಗೆ ಮಾತಾಡ್ಕೊಂಡು ಕೂದಲಿಗೆ ರಬ್ಬರ್ ಬ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಬೇಗ ಬೇಗ ಹೋಗ್ಬಿಟ್ಟು ಬರ್ತೀವಿ. ನಾನು ಅಮ್ಮ ನಡ್ಕೊಂಡೇ ಹೋಗ್ಬೋದು, ವಾಕಬಲ್ ಡಿಸ್ಟೆನ್ಸು. ಕೂದಲು ರಬ್ಬರ್ ಬ್ಯಾಂಡ್ ಇಟ್ಕೊಂಡು ಸ್ವಲ್ಪ ಒಣಾಗಲಿ. ನಾನೊಂದು ರೀಲ್ಸ್ ಮಾಡಬೇಕಿತ್ತು, ಗೆಟ್ ರೆಡಿ ವಿತ್ ಮೀ, ಬಟ್ ಮಾಡೋಕ್ಕಾಗಿಲ್ಲ. ದಟ್ಸ್ ಓಕೆ. ನಾನು ಹೋಗ್ಬಿಟ್ಟು ಬರ್ತೀನಿ ಬೇಗ. ಹೂವೆಲ್ಲ ಇಟ್ಕೊಂಡಿದ್ದೀವಿ. ಬನ್ನಿ, ಇವತ್ತು ಫುಲ್ ಫ್ಯಾಮಿಲಿ ಡಿನ್ನರ್ ಲಂಚ್ ಹೋಗ್ತೀವಿ ನಾವು. ಬನ್ನಿ, ಆಮೇಲೆ ದೇವಸ್ಥಾನದಲ್ಲಿ ಸಿಗ್ತೀವಿ. ಅಲ್ಲಮ್ಮ ಇದು ನನಗೆ ಆಷಾಢಕ್ಕೆ ಏನಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು? ಆಷಾಢ ಮತ್ತೆ ಧನುರ್ಮಾಸದಲ್ಲಿ ದೈವ ದೇವರುಗಳ ಒಂದು ದಿನಗಳಂತ ಹೇಳ್ತಾರೆ. ಆ ಒಂದು ಕಾರಣದಿಂದ ದೇವಸ್ಥಾನಗಳಿಗೆ ಬೆಳಗ್ಗೆನೆ ಹೋಗಿ ಸ್ನಾನ ಸಂಧ್ಯಾವಂದನೆಗಳನ್ನೆಲ್ಲ ಮಾಡಿ ಹೋಗಿ ದೇವ್ರ ದರ್ಶನ ಮಾಡೋದೊಂದು ಪದ್ಧತಿ. ಇವತ್ತು ನನ್ನ ಮಗಳು ಬೆಟ್ಟ ಹತ್ತಕ್ಕೆ ನಡ್ಕೊಂಡು ನಮ್ಮಿಬ್ರಿಗೆ ಹೋಗಕ್ಕಾಗ್ಲಿಲ್ಲ, ಅತ್ತೆ ಸೊಸೆಗೆ. ಹಾಗಾಗಿ ನಮ್ಮ ಏರಿಯಾದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ನಾವು ಬರ್ತಾ ಇದೀವಿ. ತೋರಿಸ್ತೀವಿ ನಮ್ಮ ಏರಿಯಾ ದೇವಸ್ಥಾನ. ದೇವಸ್ಥಾನ ನಮ್ಮ ಏರಿಯಾ ಗಣಪತಿ. ಮನೆಗೂ ಹೋಗ್ತಾಯಿದ್ರೆ ದೇವರಿಗೆ ಎಲ್ಲ ತೋರಿಸುತ್ತೆ ಬೆಳಗ್ಗೆ. ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮನ ಫ್ರೆಂಡ್ ಮನೆ. ಅವ್ರು 45 ವರ್ಷದಿಂದ ಫ್ರೆಂಡ್ಸ್ ಅವರು. BML ನಲ್ಲಿ ನಮ್ಮ ಮನೆಯವ್ರು ಕೆಲಸ ಮಾಡ್ತಾ ಇದ್ದಾಗಿನ ಫ್ರೆಂಡ್ ಅವರು. ಒಂದು ಕಾಲದಲ್ಲಿ ಅವ್ರಿಗೆ ಸ್ಟೂಡೆಂಟ್ ಕೂಡ ಅವ್ರ ಮನೆಯವರು. ಅಮ್ಮನ ಫ್ರೆಂಡ್ ಅವರು ಉಡುಪಿಯವರು. ಅಮ್ಮನ ಫ್ರೆಂಡ್ ಅವರು. ಹೋಗೋಣ ಅವ್ರ ಚೆನ್ನಾಗಿ ಕಾಣುತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇದು ಎಲ್ಲ ಬರ್ಲಿ ಹಾಕ್ತೀನಿ. ಅವ್ರಿಗೆ ಯಾವ ಸೀರೆ ಉಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಅದ್ ಹೆಂಗ್ ಗೊತ್ತಿಲ್ಲ, ಆ ಕಲರ್ಗೆ ಅವ್ರ ಮುಖ ಆಗ್ಬಿಡುತ್ತೆ. ಚೆನ್ನಾಗಿ ಉಡ್ತಾರೆ ಸೀರೆ. ಇಲ್ಲ ಅದಕ್ಕೆ ಹೇಳೋದು ಉಸಿರುವಳ್ಳಿ ಅಂತ. ಯಾವ ಕಲರ್ ಮೇಲೆ ನಿಲ್ತೀವ ಕಾಣುತ್ತೆ ಅಂತ ಆದ್ರೆ ಉಸಿರುವಳ್ಳಿ ಇಲ್ಲ. ಕಲರ್ ಕಾಂಬಿ ಅವರು ಮುಖಕ್ಕೆ ಅದಂಗ ತದ್ವಿರುದ್ಧ. ನಮ್ಮಮ್ಮ ಒಳ್ಳೆಯವ್ರು. ನಾವೆಲ್ಲರೂ ಕೇಳ್ತಾ ಇದ್ರು ಆಯ್ತಾ, ಅವ್ರು ನಿಮ್ ಸ್ವಂತ ಅಮ್ಮನ ಅಂತ. ಅದಕ್ಕೆ ನಾನು ಇಲ್ಲೆಲ್ಲ ಮಾಡ್ತಿದ್ದೆ ಕಾಮೆಂಟ್ಸ್ ಅಲ್ಲಿ. ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ. ನನಗೆ 45-50 ವರ್ಷದಿಂದ ಫ್ರೆಂಡು. ನಮ್ಮ ಮನೆಯವರು ಇವ್ರ ಮನೆಯವರು ಎಲ್ಲ BML ನಲ್ಲಿ ಜೊತೆಗಾರರು. ಊಟ ತಿನ್ನಲ್ಲ, ಹಿಂಗೆ ಕಪ್ಪೆ ತಂದಂಗ್ ತಿಂತಾರೆ. ಕಪ್ಪೆ ತಿನ್ನ ಇಷ್ಟೇ ಮಾಡೋದು ರೆಕಾರ್ಡ್ ಅಂತ. ಇವಾಗ ಫ್ರೆಂಡ್ ಮನೆಯಿಂದ ಬಂದು ನಾನು ಕೂತ್ಕೊಂಡ್ಬಿಟ್ಟೆ. ನಾನು ಹಿಂಗೆ ಕೂತು ಕಟ್ಟಿದ್ರೆ ನನ್ನ ಮುಖ ದಪ್ಪ ಕಾಣಿಸುತ್ತೆ. ಆಕ್ಚುಲಿ ಏನ್ ಗೊತ್ತಾ, ನನ್ಗೆ ಆಕ್ಚುಲಿ ಎಲ್ರಿಗೂ ಹಂಗಂತ ಗೊತ್ತಿಲ್ಲ, ನನ್ಗೆ ಎಸ್ಪೆಷಲಿ ಸ್ವಾತಿ ಪವನ್ಗೆ ನಾನು ಪ್ಯಾಂಟ್ ಶರ್ಟಲ್ಲಿ ಸಣ್ಣ ಕಾಣ್ತೀನಿ. ಈ ಕುರ್ತಾ, ಚೂಡಿದಾರ್, ಸೀರೆ ಉಟ್ರೆ ದಪ್ಪ ಕಾಣಿಸ್ತೀನಿ. ನನಗೂ ಇಷ್ಟ ಇಲ್ಲ ಈ ಬಟ್ಟೆಗಳು, ಕುರ್ತಾ ಎಲ್ಲ. ನಂಗೆ ಅದೇನೋ ನಂಗೆ ಕಂಫರ್ಟಬಲ್ ಅನ್ಸಲ್ಲ. ಇದು ಕುರ್ತಾ, ಶಾರ್ಟ್ ಕುರ್ತಲ್ಲಿ ಇಷ್ಟ. ಚೂಡಿದಾರ್ ಓಕೆ, ಒಕೇಶನಲ್ ಓಕೆ. ಅದರ್ವೈಸ್ ನಾನು ಕಂಫರ್ಟಬಲ್ ವಿತ್ ನೈಟಿ ಆ್ಯಂಡ್ ಪ್ಯಾಂಟ್ ಶರ್ಟ್. ಐ ಡೋಂಟ್ ನೋ ವೈ ಇಟ್ ಈಸ್.
ನಿಮ್ಗೂ ಹಿಂಗೇನಾ? ದಪ್ಪ ಕಾಣಿಸಿದ್ರೆ ನನಗೆ ಇಷ್ಟ ಆಗಲ್ಲ. ಆಕ್ಚುಲಿ ದಪ್ಪನೇ ಇರೋದು, ಅದ್ರಲ್ಲೇನೋ ಇಷ್ಟ ಇಲ್ಲ ಅಂತ ಹೇಳೋದಲ್ವಾ. ಬಟ್ ಏನು, ಈಗ ನನ್ನ ಫ್ರೆಂಡ್ ಸಿಕ್ಕಿದ್ರಾ, ವಿ ಆರ್ ಪ್ಲಾನಿಂಗ್ ಟು ಡೂ ಸಮಥಿಂಗ್ ನ್ಯೂ. ಮಂಡೆಯಿಂದ ಪ್ಲಾನ್ ಮಾಡಿ ಮಾಡೋಣ. ನಂಗಿದೆ ನೋಡ್, ನಂದು ಯಾವ ಫೇಸ್ ನಂಗೆ ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಆರ್ ದಿಸ್, ಐ ಗೆಸ್ ದಿಸ್ ಗೊತ್ತಿಲ್ಲ ಗಾಯ್ಸ್. ನಂಗೆ ಮೂಗ್ಬೊಟ್ಟು ಚುಚ್ಬೇಕಂತ ಆಸೆ, ಬಟ್ ನನ್ನ ಗಂಡನಿಗೆ ಇಷ್ಟ ಇಲ್ಲ. ಎರಡು ಲಿಪ್ ಶೇಡ್ ಚೆನ್ನಾಗಿದೆಯಲ್ಲ. ಇವಾಗ ಮಧ್ಯಾಹ್ನ ಊಟಕ್ಕೆ ಸಂಧ್ಯಾಕ್ಕೆ ಹೋಗೋಣ ಅಂತ ಇದೀವಿ. ಸೊ ಅದ್ರದ್ದೊಂದು ಶಾರ್ಟ್ ವಿಡಿಯೋ ಮಾಡ್ತೀನಿ, ಏನೆಲ್ಲ ಇರುತ್ತೆ ಅಂತ. ಪ್ಯೂರ್ ವೆಜ್ಜು ಯಾರಿದ್ದೀರಾ ಅವರೆಲ್ಲ ಅಲ್ಲಿ ಬಂದು ಟ್ರೈ ಮಾಡ್ಬೋದು. ಮೆಸ್ಸಿ ಇದೆ, ಇವಾಗೆಲ್ಲ ಕ್ಲೀನ್ ಮಾಡಬೇಕು. ನಾಳೆಯಿಂದ ಕರೆಕ್ಟಾಗಿ ನಾನು 2 ಅವರ್ ಜಿಮ್ಗೆ ಹೋಗ್ಲೇಬೇಕು ಗೈಸ್. ಸೇರ್ಬಿಟ್ಟು 1 ತಿಂಗಳು ಆಗ್ತಾ, 1.5 ತಿಂಗಳು ಆಗ್ತಾ ಬಂತು. ಏನ್ ಗೊತ್ತಾ, ನಾನು ಕರೆಕ್ಟಾಗಿ ಒಂದು 20 ದಿನ ಹೋಗಿದ್ದೀನಿ ಅಷ್ಟೇ. ಆಮೇಲೆ ನಾನು ರಜೆ, ಇವನು ಸ್ಕೂಲ್ಗೂ ರಜೆ ಹಾಕಿದ್ದಾನೆ, ನಾನು ರಜೆ ಹಾಕಿದ್ದೀನಿ. ಸೊ ನಾಳೆಯಿಂದ ಕರೆಕ್ಟಾಗಿ ಹೋಗ್ತೀನಿ. ನಾನು ಮೂಡಿ ಅಂದ್ರೆ ಮೂಡಿ ಯಪ್ಪಾ. ನನ್ ಮಗ ಏನಾದ್ರು ಹಠ ಮಾಡಿದ್ರೆ ನಂಗೆ ಹೋಗೋಕೆ ಮನ್ಸಿರಲ್ಲ. ನಾನೇನಾದ್ರು ಪವನ್ ಜೊತೆ ಜಗಳ ಆಡಿದ್ರು ಅಷ್ಟೇ, ನಂಗೆ ಏನಾದ್ರು ಬೇಜಾರಾದ್ರೂ ಅಷ್ಟೇ, ಸುಮ್ನೆ ಕೂತಿರ್ತೀನಿ ನಾನು. ನೀವುಗಳು ಹಿಂಗೇನ ಬೇಜಾರಾದಾಗ? ಈ ಕಲರ್ ಚೆನ್ನಾಗಿದೆ, ನನ್ನ ಫ್ರೆಂಡು ಅಂದ್ರು ಚೆನ್ನಾಗಿದೆ. ಇಯರಿಂಗ್ ಗಾಯ್ಸ್, ಇದಕ್ಕೆ ನಾನು 400 ಕೊಟ್ಟೆ. ಇಟ್ ಇಸ್ ವರ್ತಾ? ನನ್ನ ಫ್ರೆಂಡ್ ವರ್ತಿಲ್ಲ ಅಂತ ಅಂದ್ಬಿಟ್ಟು 400 ಫಾರ್ ದಿಸ್ ಇಯರಿಂಗ್. ಹ್ಯಾಂಡ್ ಮೇಡ್ ಅಂತೆ, ಬಟ್ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಶಿ ಸೆಡ್ 150 ಕೊಡ್ಬೋದೇನು ಅಂತ. 150ಗೆ ಅಂದ್ರೆ ಎಷ್ಟು ಬರುತ್ತಾ ಇತ್ತು, ಬೇಜಾರಾಯ್ತು ನನ್ಗೆ. ಈ ಕುರ್ತಾಗು ಅಂತೆ ಶಿ ಸೆಡ್ 250 ಕೊಡ್ಬೋದಂತ. ಐ ಸ್ಪೆಂಡೆಡ್ 400. ನಮ್ಮ ಅಕ್ಕ ಇದೇ ಕುರ್ತಿಗೆ 350 ಕೊಟ್ಟಿದ್ದಾರೆ. ಬಾರ್ಗಿಂಗ್ ಲೆವೆಲ್ ಹಂಗಿರ್ಬೇಕು. ಹಿಂದೆ ನಾನೇ, ನನ್ನ ಕೂದಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ನಾನು ಕೆರೆಟಿನ್ ಮಾಡ್ಲಾ ಅಂತ ನೋಡ್ತಾ ಇದ್ದೀನಿ. ಮಾಡ್ಲಾ ಬೇಡ ನೋಡೋಣ ಫಸ್ಟ್. ಸಣ್ಣ ಆಗೋಣ. 1 ಮಂತ್ ಅಲ್ಲಿ ನಾನು 5 kg ಏನಾದ್ರು ಸಣ್ಣ ಆದ್ರೆ ನನ್ಗೆ ನಾನೇ ಟ್ರೀಟ್ ಕೊಡೋದು, ಕೆರಾಟಿನ್ ಮಾಡ್ಕೊಡೋದು ಹೇರ್ಗೆ, ಇಲ್ಲಾಂದ್ರೆ ಇಲ್ಲ. ಆಯ್ತು, ನಾಳೆಯಿಂದ ನಾನು ನಂದು ವಾಟ್ ಐ ಈಟ್ ಇನ್ ಅ ಡೇ, ದಿನ ಏನ್ ತಿಂತೀನಿ, ಶುಗರ್ ತಿಂತೀನ ಇಲ್ವಾ, ನಾನು ತಿಂದ್ರೆ ನೀವು ನಂಗೆ ಬೈಬೇಕು ಆಯ್ತಾ. ಅಷ್ಟೇ, ಬನ್ನಿ ಆಮೇಲೆ ಸಿಗೋಣ. ತುಂಬಾ ಮಾತಾಡಿದ್ದೀನಿ, ನಾಳೆಯಿಂದ ವಿಡಿಯೋ ಮಾಡೋಣ ಕರೆಕ್ಟಾಗಿ. ನಾಳೆಯಿಂದ ವಾಟ್ ಐ ಈಟ್ ಶಾರ್ಟ್ ವಿಡಿಯೋ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಬೋತು. ನಾನೇನಾದರೂ ಒಂದಿನ ಮಿಸ್ ಮಾಡಿದ್ರು ನನ್ನನ್ನು ಅನ್ಫಾಲೋ ಮಾಡಿಬಿಡಿ, ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯ್ತಾ ಪ್ಲೀಸ್. ಸಾತ್ವಿಕ ಅಂತ ಬಂದಿದ್ದೀವಿ, ಮುರ್ದಾಕಿಲ್ಲ, ಅದು ಹಂಗೆ ಇತ್ತು ಅವನು. ವೈ ಶುಡ್ ಐ ಮುರ್ದಾಕಿ? ಕೂಗು ಕರೆಕ್ಟಾಗಿ. ಪಾಪ ಶಿರಪ್ ಕೊಟ್ಟಿದ್ದು ಸರಿ ಹೋಯ್ತಾ? ಶೀತ ಕಮ್ಮಿ ಆಯ್ತಾ? ಮುಗಿದು ಲಿಯಾನ್ ಇವಾಗಿದ್ದಾನೆ. ಹೆಂಗಿತ್ತು? ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿರುತ್ತೆ. ಬಟ್ ವಯಸ್ಸಾದಲ್ಲಿ ಸ್ವಲ್ಪ ಕಷ್ಟ. ಇದು ಬಂದ್ಬಿಟ್ಟು ಸಾತ್ವಿಕ್ ವೆಜ್ ಅಂತ, ಪ್ಯೂರ್ ವೆಜ್ ಚೆನ್ನಾಗಿದೆ. ಇಷ್ಟು ಮಾತ್ರ ಭರ್ಜರಿ ಊಟ ಆಯ್ತು. ಮನೆಯದೇ ವೀಳೆಲ್ಲ ತಂದು ನಮ್ಮಮ್ಮ ಸರಿ ಮಾಡ್ಕೊಳ್ತಾ ಇದ್ದಾರೆ. ಸಾತ್ವಿಕ್ ಕೊಟ್ಟಿನ ಊಟ. ನಾವು ಊಟ ಮಾಡ್ಕೊಂಡು ಬಂದು ಆಮೇಲೆ ಸಹಾರ ಎಕ್ಸಿಬಿಷನ್ಗೆ ಹೋಗಿ ವಿ ಆರ್ ಟಯರ್ಡ್. ಮನೆಗೆ ರೀಚ್ ಆಗೋದು 5 ಗಂಟೆ ಆಯಿತು. ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ಲಿಯಾನಿಗೆ ಸ್ವಲ್ಪ ತುಂಬ ಕೋಲ್ಡ್ ಆಗಿಬಿಡ್ತು ಡೇರಾಗಿ ಆಯಿತಾ. ಸೊ ಅವನಿಗೆ ಇವಾಗ ಸ್ವಲ್ಪ ಡಿನ್ನರ್ ಕೊಡ್ತಾ ಇದ್ದೀನಿ. ಡಿನ್ನರ್ ಕೊಟ್ಟಾದ ನಂತರ ಅವ್ನು ಶಿರಪ್ ಕೊಟ್ಟು ನಾನು ಮಲಗ್ತೀನಿ. ಐ ಆಮ್ ವೆರಿ ಮಚ್ ಟಯರ್ಡ್. ಮುಖ ನೋಡಿ, ಮುಖ ಎಲ್ಲ ವಾಶ್ ಮಾಡಿ ಹೋಗಿ ಮಲ್ಕೋಬೇಕು.
ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು, ಲಾಟ್ಸ್ ಆಫ್ ಲವ್, ಬಾಯ್.